ಪ್ರೀತಿ ಪ್ರೋತ್ಸಾಹದಿಂದನೇ ಇದೆಲ್ಲ ಸಾಧ್ಯ ಆಯ್ತು ಅಂತಾನೆ ಹೇಳಿ ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಕಾರಣ ನಿಮ್ಮ ಸಹಕಾರನೇ ಕಾರಣ. ಹಾಗಾದ್ರೂ ಭೂಮಿ ಪೂಜೆ ಮಾಡ್ತೀರಲ್ವಾ, ಆವತ್ತಿಂದನೇ ಏನಕ್ಕೆಲ್ಲ ಖರ್ಚು ಬರುತ್ತೆ ಅದೆಲ್ಲನೂ ಕೂಡ ನೀವು ಬರೆದಿಡಿ. ಆ ದುಡ್ಡು ಎಷ್ಟೋ ಸಾವಿರ ರೂಪಾಯಿ ತನಕ ಹೋಗ್ಬಿಟ್ಟಿರುತ್ತೆ, ಅದೆಲ್ಲ ಲೆಕ್ಕನೇ ಸಿಗಲ್ಲ. ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಯ್ತು ಅಂತ ಕೇಳಿದಿರಾ, ಇಂಟೀರಿಯರ್ ಎಷ್ಟಾಯ್ತು ಅಂತ ಕೇಳಿದಿರಾ. ಟೋಟಲ್ ಮೆಜರ್ಮೆಂಟ್ ಬಂದು 680 ಅಡಿ ಬರುತ್ತೆ. ಟೋಟಲ್ 22 ಚದರಕ್ಕೆ ಫಸ್ಟ್ ಆಗಿ 24 ಚದರ ಆಗಿದೆ. ನಮ್ಗೆ 3 ಪ್ಯಾಕೇಜ್ ನ ಕೊಟ್ಟಿದ್ರು. ಇದು ನಮ್ಗೆ ಅವ್ರು ಕೊಟ್ಟಿರುವಂತ ಬಿಲ್. ದುಡ್ಡಿದ್ರೆ ಕೆಲಸದವ್ರಿಗೆ ಇದ್ದ ತಕ್ಷಣ ಕೆಲಸ ಆಗುತ್ತೆ ಅನ್ನೋದಲ್ಲ. ಈ ರೀತಿ ಖರ್ಚುಗಳು ಎಕ್ಸ್ಟ್ರಾ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿಸಿರೋದ್ರಿಂದಾನೆ ನಾವು ಯಾವುದೇ ರೀತಿ ಲೋನ್ ಇಲ್ಲದೆ ಮನೆ ಕಟ್ಟಿದೀವಿ. 48 ಲಕ್ಷ ಆಯ್ತು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಮನೆ ಹೋಮ್ ಟೂರ್ ವಿಡಿಯೋನ ನೋಡಿದಿರ. ತುಂಬಾ ಜನ ತುಂಬಾ ಇಷ್ಟಪಟ್ಟಿದ್ದೀರಾ, ಹಾಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ. ತುಂಬಾ ಜನ ನನಗೆ ವಿಶ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದನೇ ಇದೆಲ್ಲ ಸಾಧ್ಯ ಆಯ್ತು ಅಂತಾನೆ ಹೇಳ್ಬೋದು. ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಅನ್ಕೊಳ್ತೀನಿ, ಅಥವಾ ತುಂಬಾ ನಿಧಾನ ಆಗ್ತಾ ಇತ್ತು ಏನೋ, ಅದು ಕೂಡ ಗೊತ್ತಿಲ್ಲ. ಎಲ್ಲೋ ಒಂದು ರೀತಿನಲ್ಲಿ ನಿಮ್ಮ ಸಹಕಾರ ಕೂಡ ಇದಕ್ಕೆ ಕಾರಣ ಅನ್ಕೊಳ್ತೀನಿ. ನಾನು ಹಾಕೋ ವಿಡಿಯೋಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಇದರಿಂದ ಒಂದು ರೀತಿ ನನ್ನ ಚಾನಲ್ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಯಿತು. ಹಾಗಾಗಿ ನಮ್ಮ ಒಂದು ಈ ಥರ ಕೆಲಸಗಳಿಗೆ ತುಂಬಾನೇ ಅನುಕೂಲ ಆಯಿತು. ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಇದೇ ರೀತಿ ನನ್ನ ಪ್ರೀತಿಸಿ ಮತ್ತೆ ಪ್ರೋತ್ಸಾಹಿಸಿ. ಆಗಲೂ ಅಷ್ಟೇ, ನೀವೀಗ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದರೆ, ಈಗ ಕೆಲಸ ಶುರುವಾಗುತ್ತೆ ಅಂದರೆ ನೀವು ಮೊದಲು ಭೂಮಿ ಪೂಜೆ ಮಾಡ್ತೀರಲ್ವಾ, ಆವತ್ತಿಂದನೇ ಲೆಕ್ಕ ಬರೆಯೋದಕ್ಕೆ ಶುರು ಮಾಡಬೇಕು. ಇದು ನನಗೂ ಕೂಡ ತಿಳಿದವರೊಬ್ರು ಹೇಳ್ಕೊಟ್ಟಿದ್ದು. ಆವತ್ತಿನಿಂದ ಕಂಪ್ಲೀಟ್ ಗೃಹ ಪ್ರವೇಶ ಮುಗಿಸಿ ನೀವು ಮನೆಗೆ ಕಾಲಿಡೋವರೆಗೂ ಕೂಡ ಏನಕ್ಕೆಲ್ಲ ಖರ್ಚು ಬರುತ್ತೆ ಅದೆಲ್ಲನೂ ಕೂಡ ನೀವು ಬರೆದಿಡಿ. ನಿಮಗೊಂದು ಪಕ್ಕ ಲೆಕ್ಕ ಸಿಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ನಾನು ಮಾಡಿದ್ದೀನಿ. ಇದು ಒಂದು ರೀತಿ ಒಳ್ಳೇದು ಅಂತಾನೆ ಅನ್ಸುತ್ತೆ. ಕೆಲವು ಸಲ ನಮಗೆ ದೊಡ್ಡ ದೊಡ್ಡ ಅಮೌಂಟ್ ಮಾತ್ರ ಲೆಕ್ಕ ಸಿಗುತ್ತೆ, ಸಣ್ಣ ಪುಟ್ಟ ಖರ್ಚು ಮಾಡಿರೋ ಲೆಕ್ಕನೇ ಸಿಗಲ್ಲ. ಆ ದುಡ್ಡು ಎಷ್ಟೋ ಸಾವಿರ ರೂಪಾಯಿ ತನಕ ಹೋಗ್ಬಿಟ್ಟಿರುತ್ತೆ, ಅದೆಲ್ಲ ಲೆಕ್ಕನೇ ಸಿಗಲ್ಲ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಭೂಮಿ ಪೂಜೆಯಿಂದ ಏನೆಲ್ಲ ಖರ್ಚು ಮಾಡ್ತಿರೋ ಅದೆಲ್ಲನೂ ಕೂಡ ಲೆಕ್ಕ ಬರೆದಿಡಿ, ಆಯ್ತಾ? ಬನ್ನಿ ಈಗ ನಮ್ಮ ಮನೆ ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ. ಮೊದಲು ನಮ್ಮ ಸೈಟ್ ಮೆಜರ್ಮೆಂಟ್ ಹೇಳ್ತೀನಿ ನಿಮಗೆ. ನಮ್ಮ ಸೈಟ್ ಮೆಜರ್ಮೆಂಟ್ ಬಂದು 20/32 ಮತ್ತು 36. ಅಂದರೆ ಒಂದು ಕಡೆ 32 ಇತ್ತು, ಇನ್ನೊಂದು ಕಡೆ 36 ಇತ್ತು. ನಾವು ಅದನ್ನು ಲೆವೆಲ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿದ್ದು. ಕೆಲವು ಸಲ ಹೀಗೆ ಇರುತ್ತೆ ಅಲ್ವಾ, ಒಂದೊಂದು ಸೈಟು ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ 20/30 ಅಂತಲೇ ಹೇಳಿದ್ದೆ. ಟೋಟಲ್ ಮೆಜರ್ಮೆಂಟ್ ಬಂದು 680 ಅಡಿ ಬರುತ್ತೆ ನಮ್ಮದು ಸೈಟ್ ಮೆಜರ್ಮೆಂಟು. ಇದರಲ್ಲಿ ನಾವು 3 ಫ್ಲೋರ್ನ ಕಟ್ಟಿದ್ದೀವಿ. ಟೋಟಲ್ 22 ಚದರಕ್ಕೆ ಫಸ್ಟು ನಮ್ಮದು ಮಾತಾಗಿದ್ದು. ಟೋಟಲ್ 22 ಚದರ ಆಗುತ್ತೆ ಅಂತ ಹೇಳಿ ಮಾತುಕತೆ ಎಲ್ಲ ಆಗಿತ್ತು. ಆಮೇಲೆ ನಾವು ಮೇಲ್ಗಡೆ ಒಂದು ರೂಮ್ ಎಕ್ಸ್ಟ್ರಾ ಹಾಕ್ಕೊಂಡ್ವಿ, ಗೆಸ್ಟ್ ರೂಮ್ ಥರ ಬೇಕು ಅಂತ ಹೇಳಿ. ಈಗ ಅದು ಆಫೀಸ್ ರೂಮ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ 24 ಚದರ ಆಗಿದೆ. ನಮಗೆ 3 ಪ್ಯಾಕೇಜನ್ನ ಕೊಟ್ಟಿದ್ರು. ಅದರಲ್ಲಿ ಒಂದು ಸ್ಕ್ವಯರ್ ಫೀಟ್ ಬಂದು 1900 ರೂಪಾಯಿ, ಇನ್ನೊಂದು 2050, ಇನ್ನೊಂದು 2300 ರೂಪಾಯಿ. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಮಗೆ ಮೆಟೀರಿಯಲ್ ಕ್ವಾಲಿಟಿಗಳು ಯಾವ ಥರ ಇರುತ್ತೆ, ಮತ್ತು ಅವರು ಯಾವ್ಯಾವುದು ಬಜೆಟಲ್ಲಿ ಯಾವ್ಯಾವ್ದು ಬರುತ್ತೆ ಕೆಲಸಗಳು, ಅದಷ್ಟು ನಮಗೆ ಇನ್ಫಾರ್ಮೇಷನ್ ಅದರಲ್ಲಿ ಇರುತ್ತೆ. ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು 2ನೇ ಪ್ಯಾಕೇಜನ್ನ ಸೆಲೆಕ್ಟ್ ಮಾಡಿಕೊಂಡೆ, 2050 ರೂಪಾಯಿದು. ಮತ್ತು ಅದರಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿ 2000 ರೂಪಾಯಿಗೆ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. 2000 ರೂಪಾಯಿಗೆ ಒಪ್ಕೊಂಡ್ರು. ಮತ್ತು ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮೆಟೀರಿಯಲ್ ಕ್ವಾಲಿಟಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದು ಹಾಗಾಗಿ ನಾವು ಯೋಚನೆ ಮಾಡಿದ್ವಿ. ಯಾಕೆಂದರೆ ಈಗ ಕಡಿಮೆ ಪ್ಯಾಕೇಜನ್ನ ತೊಗೊಂಡು, ಇದು ಎಲ್ಲ ಕಡೆ ಇರುತ್ತೆ, ಈಗ ಕಡಿಮೆ ಪ್ಯಾಕೇಜನ್ನ ತೊಗೊಂಡು ನಮಗೆ ಬೇಕಾಗಿರುವಂಥ ಐಟಮ್ಗಳಿಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೇಕಾಗುತ್ತೆ. ಅದ್ರ ಬದಲು ಈ ಥರ ಒಳ್ಳೆ ಪ್ಯಾಕೇಜನ್ನೇ ತೊಗೊಂಡ್ರೆ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ನಮಗೆ ಎಕ್ಸ್ಟ್ರಾ ಖರ್ಚುಗಳು ಕಡಿಮೆ ಆಗುತ್ತೆ, ಎಲ್ಲ ಅಂಗಡಿಗಳಿಗೆ ಬರುತ್ತೆ. ಹಾಗಾಗಿ ನಾವು 2050 ರೂಪಾಯಿದೆ ಇರಲಿ ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದರಲ್ಲಿ ಹೀಗೆ ನಾನು ಹೇಳಿದ್ನಲ್ಲ, ಡಿಸ್ಕೌಂಟ್ ಮಾಡಿ ನನಗೆ 2000 ರೂಪಾಯಿಗೆ ಮಾಡಿಕೊಟ್ರು. ಟೋಟಲ್ 48 ಲಕ್ಷ ಆಯಿತು. 24 ಚದರಾಗೆ 48 ಲಕ್ಷ. 48 ಲಕ್ಷದಲ್ಲಿ ನಮ್ಮ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ನಮಗೆ ಯಾವ್ಯಾವುದು ಎಕ್ಸ್ಟ್ರಾ ಖರ್ಚು ಬರುತ್ತೆ ಅನ್ನೋದನ್ನು ನಾನು ಈಗ ಹೇಳ್ತೀನಿ ನಿಮಗೆ. ನಿಮ್ಮ ಪ್ಯಾಕೇಜಲ್ಲಿ ಏನಿದೆಯೋ ಅದನ್ನು ಮಾಡಿ ಅಂತ ಹೇಳಿದ್ರೆ ಅಷ್ಟರಲ್ಲೇ ಮುಗಿಸ್ಕೊಡ್ತಾರೆ ಅವರು. ನಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಟೈಲ್ಸ್ ಆಗಲಿ, ಗ್ರಾನೈಟ್ ಆಗಿರಲಿ, ಮತ್ತು ರೈಲಿಂಗ್ಸ್ ಆಗಿರಲಿ, ಮತ್ತು ಪೇಂಟಿಂಗ್ದು ಇಂಥದ್ದೆಲ್ಲ ನಾವು ಸ್ವಲ್ಪ ಕಾಸ್ಟ್ಲಿದು ಚೆನ್ನಾಗಿರೋದು ನೋಡ್ತೀವಿ ಅಂತಂದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಮತ್ತು ಈಗ ಕೆಲವೊಂದು ಸಿವಿಲ್ ವರ್ಕಲ್ಲೂ ಕೂಡ ಅಷ್ಟೇ
ಗೋಡೆ ಸ್ವಲ್ಪ ಹೈಟ್ ಬೇಕು, ಮತ್ತು ಈ ಬಾಲ್ಕನಿ ಏನಾದರೂ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು, ಆ ಥರದ್ದೆಲ್ಲ ನಾವು ಕೇಳಿದಾಗ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗೇ ಆಗುತ್ತೆ. ಅದೆಲ್ಲ ನಮಗೆ ಲಾಸ್ಟಲ್ಲಿ ಅವರು ಮತ್ತೆ ಇನ್ನೊಂದ್ಸಲ ಟೋಟಲಾಗಿ ಮೆಜರ್ಮೆಂಟ್ ಎಲ್ಲ ನೋಡಿ ಎಲ್ಲಿ ಎಕ್ಸ್ಟ್ರಾ ಬಂದಿದೆ ಅದೆಲ್ಲ ನಮಗೆ ಸೇರಿಸಿ ಕೊನೆಯಲ್ಲಿ ಹೇಳ್ತಾರೆ. ಈ ಥರದ್ರಲ್ಲಿ ನಮಗೆ ಎಕ್ಸ್ಟ್ರಾ ಖರ್ಚೆಲ್ಲ ಯಾವ್ದು ಯಾವ್ದು ಬಂದಿದೆ ಅನ್ನೋದನ್ನು ಈಗ ಹೇಳ್ತೀನಿ. ಮತ್ತು ವಿವರ್ಸ್ ಒಬ್ರು ಕೇಳಿದ್ರಿ ನಿಮ್ಮದು ಸೀಲಿಂಗ್ ಹೈಟ್ ಎಷ್ಟಿದೆ ಅಂತ ಕೇಳಿದ್ರಿ. ಟೋಟಲ್ 10.5 ಅಡಿ ಮಾಡಿದ್ದಾರೆ. ವಿತ್ ಸೀಲಿಂಗ್ ಸೇರಿಸ್ಕೊಂಡ್ರೆ ನಮಗೀಗ ಅದು ರೆಡಿ 10 ಅಡಿ ಬರ್ತಾ ಇದೆ. ವಿತೌಟ್ ಸೀಲಿಂಗ್ ನಾವು ಮೆಜರ್ಮೆಂಟ್ ನೋಡಿದ್ರೆ 10.5 ಅಡಿ ಬರುತ್ತೆ. ಒಳ್ಳೆ ಹೈಟೇ ಇದೆ. ಮತ್ತು ಮೆಟೀರಿಯಲ್ ಕೂಡ ಅಷ್ಟೇ, ಎಲ್ಲನೂ ತುಂಬ ಚೆನ್ನಾಗಿರೋದೇನೆ. ಯಾಕಂದರೆ ನಾವು ಪ್ರತಿದಿನ ಬರ್ತಾ ಇದ್ವಿ, ಮೆಟೀರಿಯಲ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿದೇನೆ ಹಾಕಿರೋದು. ಈಗ ಇದರಲ್ಲಿ ಇವ್ರ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿತ್ತು ಅನ್ನೋದನ್ನು ಹೇಳ್ತೀನಿ ನಿಮಗೆ. ನೋಡಿ, ನಾವು ತೊಗೊಂಡಿರುವಂಥ ಪ್ಯಾಕೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್ ಇತ್ತು. ರೈಲಿಂಗ್ಸು ಮತ್ತು ಮೇನ್ ಗೇಟು MS ಇರುತ್ತೆ. ಇನ್ನು ಟೈಲ್ಸು ಗ್ರಾನೈಟ್ ಎಲ್ಲ ಅವರು ಮಿನಿಮಮ್ 80 ರುಪೀಸು, 90 ರುಪೀಸ್, 100, ಹೀಗೆ 100 ರುಪೀಸ್ ಒಳಗಡೆ ಇರುತ್ತೆ. ಇದೆಲ್ಲ ನಾವು ನೋಡ್ಬೋದು. ಡಿಸೈನ್ ನಮಗೆ ಆ ರೇಂಜ್ದೇ ಇಷ್ಟ ಆದರೆ ನಾವು ಅದನ್ನೇ ಹಾಕೋಬೋದು, ಇಲ್ಲಾಂದರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೋಬೋದು ಅಷ್ಟೇ. ನನಗೇನು ಆಲ್ಮೋಸ್ಟ್ ನಾನು ಟೈಲ್ಸ್ದೆಲ್ಲ ಯಾವುದನ್ನು ಎಕ್ಸ್ಟ್ರಾ ಏನು ಪೇ ಮಾಡಲಿಲ್ಲ. ಮೇಲೆ ಟೆರೆಸ್ದೊಂದು ಮಾತ್ರ, ಯಾಕಂದರೆ ಅದು ಅವ್ರ ಪ್ಯಾಕೇಜಲ್ಲಿ ಇರಲಿಲ್ಲ, ಅದು ನಾವು ಹಾಕಿಸ್ಕೊಂಡಿದ್ದು. ಹಂಗಾಗಿ ಟೆರೆಸ್ಗೆ ಹಾಕಿರುವಂಥ ಟೈಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ನನಗೆ 85 ಹೇಳಿದ್ದು, 78ಗೇನೋ ಹಾಕ್ಕೊಟ್ಟಿದ್ರು. ಅವ್ರಿಗೆ ಗೊತ್ತಿರೋ ಕಡೆನೇ ಹೋಗಿದ್ದಿದ್ದು ನಾವು. ಇದು ಮತ್ತೆ ಆಲ್ಮೋಸ್ಟ್ ಪೂಜಾ ರೂಮ್ದು ಮತ್ತು ಬಾತ್ರೂಮ್ ಟೈಲ್ಸ್ ಅದೆಲ್ಲ ಅವ್ರ ಬಜೆಟಲ್ಲೇ ಬಂದಿದೆ. ಗ್ರಾನೈಟ್ ಮಾತ್ರ ನಾವು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡ್ವಿ, ಚೆನ್ನಾಗಿರೋದೇ ಇರಲಿ ಅಂತ ಹೇಳಿ. ಅದನ್ನು ಕೂಡ ಅಷ್ಟೇ, ಅವ್ರಿಗೆ ಗೊತ್ತಿರೋ ಅಂಗಡಿಗಳಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ತೊಗೋಬೋದು. ಅಥವಾ ನಮಗೆ ಯಾವುದಾದ್ರೂ ಗೊತ್ತಿದ್ರೆ, ನಮಗೆ ಪರಿಚಯ ಇದ್ದರೆ ನಾವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿರೋ ಅಂಗಡಿಗೆ ಹೋದರೆ ಅವ್ರಿಗೆ ಅದರಲ್ಲಿ ಕಮಿಷನ್ ಇರುತ್ತೆ. ಹಾಗಾಗಿ ನೀವು ಇಲ್ಲೇ ತೊಗೋಬೇಕು ಅಂತ ಹೇಳ್ತಾರೆ. ಆದರೆ ಇವ್ರು ಆ ಥರ ಎಲ್ಲ ಏನು ಮಾಡಲಿಲ್ಲ. ನಮಗೆ ಗೊತ್ತಿರೋ ಕಡೆ ನಾವು ಕರ್ಕೊಂಡು ಹೋದ್ವಿ, ಅವ್ರಿಗೆ ಗೊತ್ತಿರೋ ಕಡೆನೂ ಹೋದರು. ನಾವು ಈ ಗ್ರಾನೈಟ್ಗೆಲ್ಲ ಜಿಗಣಿಗೆ ಹೋಗಿ ಅಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇಲ್ಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. 40-50 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ. ಹಂಗಾಗಿ ಅಲ್ಲೇ ಹೋಗಿ ತೊಗೊಂಡಿದ್ದು. ಈಗ ನಮ್ಮನೆಗೆ ಹಾಕಿರುವಂಥ ಈ ಗ್ರಾನೈಟ್ ನಾವು ಇಲ್ಲಿ ವಿಚಾರಿಸಿದಾಗ 175 ರೂಪಾಯಿ ಹೇಳಿದ್ರು. ಅಲ್ಲಿ ನಮಗೆ ಬರೀ 125 ರೂಪಾಯಿ, 23 ರೂಪಾಯಿನ ಹಾಕ್ಕೊಂಡಿದ್ದಾರೆ. ಆ ರೇಟ್ಗೆ ಸಿಕ್ತು. ನಾನು ಮರ್ತೋಗ್ಬಿಡ್ತೀನಿ ಅಂತ ಹೇಳಿ ಬರೆದಿಟ್ಕೊಂಡಿದ್ದೀನಿ, ನಾವು ಯಾವುದ್ಯಾವುದಕ್ಕೆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿದ್ದೀವಿ ಅಂತ ಹೇಳಿ. ನೋಡಿ, ಟೈಲ್ಸು ಗ್ರಾನೈಟ್ಗೆ ನಮ್ಗೆ ಎಕ್ಸ್ಟ್ರಾ ಪೇ ಮಾಡಿರ್ತೀವಿ. ಅದೆಲ್ಲ ಸ್ಕ್ವಯರ್ ಫೀಟ್ ಲೆಕ್ಕ ಹೋಗುತ್ತೆ. ಅವ್ರಿಗೆ ಏನು ಪ್ಯಾಕೇಜಲ್ಲಿ ಇರುತ್ತೆ ಅದನ್ನು ಲೆಸ್ ಮಾಡಿಕೊಂಡು ಮಿಕ್ಕಿದ್ದನ್ನು ಕೇಳ್ತಾರೆ. ಮತ್ತು MS ರೈಲಿಂಗ್ಸ್ ಇರುತ್ತೆ ಅವ್ರ ಬಜೆಟಲ್ಲಿ. ನಾವು ಈ ರೀತಿ SS ರೈಲಿಂಗ್ಸ್ ಬೇಕು ಅಂತಂದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡೋದು. ಮತ್ತು ಪಿಲ್ಲರ್ ಇರುತ್ತಲ್ಲ ಅದು ಅಷ್ಟೇ, ಅದೆಲ್ಲ ನಮಗೆ ಡಿಸೈನ್ ಬೇರೆ ಬೇಕು ಅಂತಂದರೆ ನಾವು ಅದನ್ನು ಎಕ್ಸ್ಟ್ರಾ ಪೇ ಮಾಡಿ ತೊಗೋಬೇಕಾಗುತ್ತೆ. ಇನ್ನು ಪೇಂಟಿಂಗ್ ಕೂಡ ಅಷ್ಟೇ. ಈ ಪ್ಯಾಕೇಜಲ್ಲಿ ನಾರ್ಮಲ್ ಪೇಂಟಿಂಗ್ ಅಂದರೆ ನಾರ್ಮಲ್ ಪೇಂಟಿಂಗ್ ಇತ್ತು. ನಾವು ಅದನ್ನು ರಾಯಲ್ ಪೇಂಟ್ ಬೇಕು ಅಂತೇಳಿ ನಾವು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಮಾಡಿಸಿದ್ದು. ಮತ್ತು ಎಕ್ಸ್ಟ್ರಾ ಯಾವ ರೀತಿ ಅಂತಂದರೆ ನೋಡಿ, ಎಲ್ಲ ಅಷ್ಟೇ. ಈಗ ನಾರ್ಮಲ್ ಪೇಂಟಿಂಗ್ ಅಂತಂದರೆ ಅದರಲ್ಲಿ ಫಸ್ಟು ಪಟ್ಟಿ ಮಾಡ್ತಾರಲ್ವಾ, ಅದು 1 ಕೋಟ್ ಅಥವಾ 2 ಕೋಟ್ ಪಟ್ಟಿ ಮಾಡಿ ಆಮೇಲೆ ಅವರು ಪೇಂಟ್ ಮಾಡ್ತಾರೆ. ಆದರೆ ನಾವು ಈ ರೀತಿ ರಾಯಲ್ ಪೇಂಟ್ ಬೇಕು ಅಂದರೆ 4 ಕೋಟ್ ಪಟ್ಟಿ ಮಾಡಿ, ನಾವು ಈ ರೀತಿ ರಾಯಲ್ ಪೇಂಟ್ ಬೇಕು ಅಂತಂದರೆ 4 ಕೋಟ್ ಪಟ್ಟಿ ಮಾಡ್ತಾರೆ. ಆಮೇಲೆ ಈ ಪೇಂಟ್ ಹೊಡೆಯೋದು. ಮಿನಿಮಮ್ 10 ವರ್ಷ ಗ್ಯಾರಂಟಿ ಇರುತ್ತೆ. ನಾವು ಕ್ಲೀನ್ ಮಾಡುವಾಗ ಏನಾದರೂ ಸ್ವಲ್ಪ ಗಲೀಜಾಯಿತು ಅಂದರೆ ಹಾಗೆ ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ಈಗ ನಾವು ಹೈಲೈಟ್ ವಾಲ್ಸ್ ಇದೆಯಲ್ವಾ, ರೂಮು ಮತ್ತು 2 ಬೆಡ್ರೂಮ್ ಮತ್ತು ಸ್ಟೇರ್ ಕೇಸ್ ವಾಲಿಗೆ ಮಾತ್ರ ನಾವು ಮಾಡ್ತಿರೋದು. ಅದು ಕೂಡ ಅಷ್ಟೇ ಸ್ಕ್ವಯರ್ ಫೀಟ್ ಲೆಕ್ಕ. 1 ಸ್ಕ್ವಯರ್ ಫೀಟ್ ಬಂದು ಅದು 60 ರೂಪಾಯಿ ಏನೋ ಬಿತ್ತು ನಮಗೆ. ಈ ರೀತಿಯಲ್ಲಿ ಅದೆರಡಕ್ಕೂ ಅದು 4 ವಾಲ್ಗೆ ನಾವು ಮಾಡಿಸಿರೋದು. ಅದು ನಾವು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ನಾವು ಅರ್ತಿಂಗ್ ಮಾಡಿಸ್ತೀವಲ್ಲ, ಅದು ಕೂಡ ನಮ್ಮದೇ ಬರುತ್ತೆ ಖರ್ಚು, ಅದು ಕೂಡ ನಾವೇ ಪೇ ಮಾಡಬೇಕು. ಇನ್ನು ಎಲಿವೇಶನ್ ಎಲ್ಲ ಅವ್ರದ್ದೇ ಇರುತ್ತೆ. ಅದು ಯಾವ ರೇಂಜಿಗೆ ಮಾಡಿಸಿದ್ರು ಕೂಡ ಅದು ಅವ್ರದ್ದೇ ಪ್ಯಾಕೇಜಲ್ಲಿ ಇರುತ್ತೆ. ಯಾವ ಥರ ಬೇಕಾದರೂ ಮಾಡಿಸ್ಕೊಳ್ಬೋದು. ಇದರಲ್ಲಿ ನೋಡೋದಾದರೆ, ನಾವಿರೋ ಏರಿಯಾದಲ್ಲಿ ನಮ್ಮ ಬಿಲ್ಡಿಂಗ್ ಎಲಿವೇಶನ್ ತುಂಬ ಚೆನ್ನಾಗಿರೋದು. ಈ ಕಡೆ ವಾಕ್ ಮಾಡೋಕ್ಕೆ ಬಂದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇನ್ನು ಕನ್ಸ್ಟ್ರಕ್ಷನ್ಗೆ ವಾಟರ್ ಸಪ್ಲೈ ಕೂಡ ನಮ್ಮದೇ ಇರುತ್ತೆ. ಅದ್ರದ್ದು ನಾವೇ ಪೇ ಮಾಡಬೇಕು. ನಮ್ಮ ಕಂಪ್ಲೀಟ್ ಬಿಲ್ಡಿಂಗ್ ಮುಗಿಯೋಷ್ಟೊತ್ತಿಗೆ ನಮಗೆ ಹೆಚ್ಚು ಕಡಿಮೆ 40,000 ತನಕ ಆಯಿತು ವಾಟರ್ ಬಿಲ್. ನಾವಿಲ್ಲಿ ಬೋರ್ ಹಾಕಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ನಮ್ಮದು 2 ಮನೆ ಇರೋದು, ಹಾಗಾಗಿ ನೆಸೆಸಿಟಿ ಇಲ್ಲ. ಇಲ್ಲಿ ಪಂಚಾಯತಿ ನೀರೇ ಸಪ್ಲೈ ಚೆನ್ನಾಗಿರೋದ್ರಿಂದ ಬೋರ್ ಹಾಕಿಸ್ಕೊಳ್ಳಿಲ್ಲ. ಮತ್ತು ಟೆಂಪ್ರವರಿ ಕರೆಂಟ್ ಕನೆಕ್ಷನ್ದು ಕೂಡ ನಮ್ಮದೇ ಇರುತ್ತೆ. ಮತ್ತಿಲ್ಲಿ ಸೇಫ್ಟಿ ಗ್ರಿಲ್ಗಳು, ಈಗ ನಾವು ಹೊರಗಡೆ ಹಾಕ್ಸಿದೀವಲ್ಲ ಸೇಫ್ಟಿ ಗ್ರಿಲ್, ಅದೆಲ್ಲ ನಮ್ಮದೇ ಖರ್ಚು ಬರುತ್ತೆ. ಪಾರ್ಕಿಂಗ್, ಈಗ ವಾಲ್ ಹಾಕೋ ಕಡೆ ನಾವು ಗ್ರಿಲ್ ಹಾಕ್ಸಿರ್ತೀವಿ ನೋಡಿ,
ಈಗ ಕೆಳಗಡೆ ಪಾರ್ಕಿಂಗಲ್ಲೇ ಆಗಿರ್ಬೋದು ಅಥವಾ ಎಲ್ಲೇ ಆಗಿರಲಿ, ವಾಲ್ ಬರೋ ಕಡೆ ನಾವೇನಾದರೂ ಸೇಫ್ಟಿಗೆ ಗ್ರಿಲ್ ಹಾಕ್ಸಿದ್ರೆ ಅದ್ರದ್ದು ಅವರೇ ಪೇ ಮಾಡ್ಕೊಳ್ತಾರೆ. ಅವ್ರ ಬಜೆಟಲ್ಲೇ ಬರುತ್ತೆ. ಯಾಕಂದರೆ ಅಲ್ಲಿ ವಾಲ್ ಬಂದಿದ್ರೆ ಅವ್ರಿಗೆ ಅದು ಖರ್ಚಾಗ್ತಾ ಇತ್ತು. ಅದ್ರ ಬದಲು ಅಲ್ಲಿ ಗ್ರಿಲ್ ಹಾಕ್ಸಿದ್ರೆ ಅದು ಅವರೇ ಪೇ ಮಾಡ್ತಾರೆ. ನಮಗೂ ಕೂಡ ಅದೇ ರೀತಿ ಕೆಳಗಡೆ ಪಾರ್ಕಿಂಗಲ್ಲಿ ಮೇಲೆ 2 ಅಡಿಗೆ ನಾವು ಓಪನ್ ಬಿಡಿಸಿ, ಅವರು ಸ್ವಲ್ಪ ಜಾಸ್ತಿನೇ ಓಪನ್ ಬಿಡೋಕ್ಕಿದ್ರು ನಾವೇ ಬೇಡ ಅಂತ ಹೇಳಿ, ಯಾಕಂದರೆ ಮಳೆ ಬಂದಾಗ ನೀರು ಒಳಗಡೆ ಬರುತ್ತೆ, ಗಾಡಿಗಳೆಲ್ಲ ನಿಲ್ಲಿಸಿರ್ತೀವಿ, ಹಾಗಾಗಿ ಬೇಡ ಅಂತ ಹೇಳಿ ಆ ವಾಲ್ನ ರೈಸ್ ಮಾಡಿ 2 ಅಡಿ ಮಾತ್ರ ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾವು ಗ್ರಿಲ್ ಹಾಕ್ಸಿದೀವಿ. ಅದು ಕೂಡ ಅವ್ರ ಬಜೆಟಲ್ಲೇ ಬಂತು. ಇನ್ನು ಗೇಟ್ ಕೂಡ ಅಷ್ಟೇ, ಕಂಪ್ಲೀಟ್ 10 ಫೀಟ್ಗೆ ಅವರು ಫುಲ್ ಕವರ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಗೇಟ್ ನೀವು ನೋಡಿರ್ತೀರಾ, ಅದು ಕೂಡ ಅವ್ರದೇ ಬಜೆಟಲ್ಲಿ. ಹಿಂಗೆ ಕೆಲವೊಂದಷ್ಟು ಮಾತ್ರ ನಾವು ಪೇ ಮಾಡಿರೋದಷ್ಟೇ. ಆ ರೀತಿ ಪೇ ಮಾಡಿರೋ ಅಮೌಂಟು ನಾನೀಗ ನಿಮಗೆ ಹೇಳ್ತೀನಿ. ಇದು ನಮಗೆ ಅವ್ರು ಕೊಟ್ಟಿರುವಂಥ ಬಿಲ್ಲು. ಇದು ನಮ್ಗೆ ಅವ್ರು ಕೊಟ್ಟಿರುವಂಥ ಬಿಲ್ಲು. ಫೈನಲ್ ಆಗಿ ನಾವು ಯಾವ ರೀತಿ ಅಂದರೆ, ಫಸ್ಟು ಭೂಮಿ ಪೂಜೆ ಮಾಡಿದಾಗ ಅವ್ರಿಗೆ 1,00,000 ರೂಪಾಯಿ, 1,01 ರೂಪಾಯಿ ನಾವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದು. ಒಳ್ಳೆ ಮುಹೂರ್ತದಲ್ಲಿ, ಒಳ್ಳೆ ಸಮಯದಲ್ಲಿ ನಾವು ಅಡ್ವಾನ್ಸ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಮ್ಮ ಕೆಲಸ ಯಾವ ಥರ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಯಾವ ಥರ ಶುರು ಆಯಿತು, ಯಾವ ಥರ ಮುಗಿಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಭೂಮಿ ಪೂಜೆ ಮಾಡಿದ ದಿನವೇ ಅವ್ರಿಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ನಾವು ಮೇ 10ನೇ ತಾರೀಕು ನಮ್ಮದು ಭೂಮಿ ಪೂಜೆ ಆಗಿದ್ದು, ಅಕ್ಷಯ ತೃತೀಯ ದಿನ. ಅದಾಗಿ ಒಂದು 20 ದಿನ ಹಾಗೆ ಬಿಟ್ಟರು. ನೋಡೋಣ, ಮಳೆ ನೋಡಿಕೊಂಡು ಶುರು ಮಾಡೋಣ, ವೆದರ್ ರಿಪೋರ್ಟ್ ಎಲ್ಲ ನೋಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ಜೂನ್ 1 ನಮ್ಮದು ಕೆಲಸ ಶುರುವಾಗಿದ್ದು, ಡಿಸೆಂಬರ್ ತನಕ ಸರ ಒಳ್ಳೆ ಟ್ರೈನ್ ಹೋದಂಗೆ ಕೆಲಸ ಸೂಪರಾಗಿ ಆಯಿತು. ಆಮೇಲೆ ಸ್ವಲ್ಪ ಸ್ಲೋ ಆಯಿತು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಸ್ಲೋ ಆಯಿತು, ಏನು ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ಹೇಳ್ತೀನಿ. ಅಲ್ಲದೆ ಒಂದಷ್ಟು ಯೂಟ್ಯೂಬ್ಗಳನ್ನ ನೋಡಿಕೊಂಡೆ, ನಾನು ಕೂಡ ಅಷ್ಟೇ ಒಂದಷ್ಟು ಟೆಕ್ನಿಕ್ಗಳನ್ನ ಮಾಡ್ಕೊಂಡಿದ್ದೆ. ಯಾಕೆಂದರೆ ಈಗ ಕೆಲಸ ಶುರು ಆದಾಗ ಎಲ್ಲೂ ಕೂಡ ನಿಲ್ಬಾರ್ದು. ಮನಿ ಪ್ರಾಬ್ಲಮ್ ಆಗಬಾರ್ದು, ಮತ್ತು ಕೆಲಸದವ್ರದ್ದು ಪ್ರಾಬ್ಲಮ್ ಆಗಬಾರ್ದು, ಅಕ್ಕಪಕ್ಕದವ್ರದ್ದು ಪ್ರಾಬ್ಲಮ್ ಆಗಬಾರ್ದು, ಮೆಟೀರಿಯಲ್ದು ಪ್ರಾಬ್ಲಮ್ ಆಗಬಾರ್ದು. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಾವು ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾಗತ್ತೆ. ದುಡ್ಡಿದ್ರೆ ಕೆಲಸದವ್ರಿಗೆ ಇದ್ದಿದ್ದ ತಕ್ಷಣ ಕೆಲಸ ಆಗುತ್ತೆ ಅನ್ನೋದಲ್ಲ, ಟೈಮ್ ಚೆನ್ನಾಗಿರಬೇಕು ಮೇಯ್ನ್. ಹಾಗಾಗಿ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಖಂಡಿತ ನಿಮ್ಗೆ ಹೇಳ್ತೀನಿ. ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಾಧ್ಯವಾದರೆ ನಾನು ಶೇರ್ ಮಾಡ್ಕೋತೀನಿ. ಈಗ ನಮಗೆ ಯಾವುದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಇಲ್ಲಿ ನಮಗೆ ಬಿಲ್ ಕೊಟ್ಟಿದ್ದಾರೆ. ಬನ್ನಿ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ನೋಡಿ, ಬಿಲ್ಡಪ್ ಏರಿಯಾದಲ್ಲಿ ಯಾವ್ದ್ಯಾವುದು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ನಾನು ಹೋಮ್ ಟೂರ್ ಮಾಡುವಾಗ ಇದನ್ನ ಡೀಟೇಲಾಗಿ ನಿಮ್ಗೆ ಹೇಳಬೇಕಾಗಿತ್ತು. ಯಾಕಂದರೆ ನನಗೂ ಕೆಲವೊಂದು ಮರ್ತೋಗ್ಬಿಡುತ್ತೆ. 5 ತಿಂಗಳಾಯಿತು ಈಗ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗಿ. ಹಾಗಾಗಿ ಕೆಲವೊಂದು ನಾನು ಮರ್ತುಬಿಟ್ಟಿದ್ದೀನಿ ನಿಮ್ಗೆ ಯಾವ್ದಾವ್ದು ಹೇಳಬೇಕಿತ್ತು ಅಂತ. 2nd ಫ್ಲೋರಲ್ಲಿ ಬಾಲ್ಕನಿ 2 ಅಡಿ ಅವರು ಅದನ್ನು ಮುಂದಕ್ಕೆ ತೊಗೊಂಡಿದ್ದಾರೆ. ಮತ್ತು ಅದಾದಮೇಲೆ ಮೇಲ್ಗಡೆ ಟೆರೆಸಲ್ಲಿ ಆ ಕಡೆ ಈ ಕಡೆನೂ ಕೂಡ ಅಷ್ಟೇ 2 ಅಡಿ ಗೋಡೆ ಮುಂದಕ್ಕೆ ತೊಗೊಂಡಿದ್ದಾರೆ. ಕಾರಣ, ಅಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ, ಮಳೆ ಬಂದರೆ ಅಲ್ಲಿಗೆ ನೀರು ಬೀಳಬಾರ್ದು ಅನ್ನೋ ಕಾರಣಕ್ಕೆ. ಮತ್ತು ಡೋರ್ ಇರುತ್ತೆ ಅಲ್ಲಿ, ಹೊರಗಡೆ ಒಳಗಡೆ ಓಡಾಡೋದಕ್ಕೆ ಮೇಲ್ಗಡೆ ಒಂದು ಡೋರ್ ಇರುತ್ತೆ. ಆ ಡೋರ್ ಸೇಫ್ಟಿಗೋಸ್ಕರನೂ ಕೂಡ ಅಷ್ಟೇ ಈ ಕಡೆ ಸೈಡನ್ನು 2 ಅಡಿ ಗೋಡೆ ಮುಂದಕ್ಕೆ ತೊಗೊಂಡಿದ್ದಾರೆ. ಈ ಥರದ್ದೆಲ್ಲ ಸೇಫ್ಟಿ ಪರ್ಪಸ್ಸಿಂದನೂ ಕೂಡ ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಏನೋ ಒಂದು ಮನೆ ಕಟ್ತೀವಿ ಅಂತ ಕಟ್ಬಿಡೋದಲ್ಲ, ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಬೇಕು ಅಲ್ವಾ. ಹಾಗಾಗಿ ಈ ಥರದ್ದೆಲ್ಲ ತುಂಬಾ ಒಳ್ಳೊಳ್ಳೆ ಕೆಲಸ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಅವರು ಕೊನೆಯಲ್ಲಿ ಅಳತೆ ಮಾಡಿ ಹೇಳಿದ್ರು ಇಂತಿಂಥದ್ದು ಎಕ್ಸ್ಟ್ರಾ ಬಂದಿದೆ ಅಂತ. ಅದೇನು ಜಾಸ್ತಿ ಅಮೌಂಟ್ ಏನು ಬರಲಿಲ್ಲ. ಯಾಕಂದರೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಮಾತುಕತೆಯಲ್ಲಿ ಚೌಕಾಸಿ ಮಾಡಿ ಅಮೌಂಟ್ ಎಲ್ಲ ಲೆಸ್ಸೇ ಮಾಡ್ತೀವಿ ಬಿಡಿ, ಜಾಸ್ತಿ ಏನು ಯಾರು ಕೊಡೋದಕ್ಕೆ ಹೋಗಲ್ಲ. ಈ ಥರದ್ದೆಲ್ಲ ನಮಗೆ ಎಕ್ಸ್ಟ್ರಾ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ಆಗಲೇ ಹೇಳಿದಾಗೆ ಗ್ರಾನೈಟ್ ವರ್ಕ್ದು ನಾವು ಈ ಫ್ಲೋರ್ಗೆ ಹಾಕಿರೋ ಗ್ರಾನೈಟ್ ಮಾತ್ರ ನಾನು ಅದು ಸ್ವಲ್ಪ ಜಾಸ್ತಿದೆ ತೊಗೊಂಡಿದ್ದು. ಹಂಗಾಗಿ ಅದಕ್ಕೆ ತಕ್ಕಾಗೆ ಅವ್ರದ್ದು ಏನಿರುತ್ತೆ ಅಮೌಂಟು ಲೆಸ್ ಮಾಡಿಕೊಂಡು ಎಕ್ಸ್ಟ್ರಾ ತೊಗೊಳ್ತಾರೆ. ಮತ್ತು ಬಾಲ್ಕನಿದು ಗ್ಲಾಸ್ ಇರುತ್ತಲ್ಲ, ರೈಲಿಂಗ್ ಗ್ಲಾಸ್ ಬಾಲ್ಕನಿಗೆ ಹಾಕಿದಾರಲ್ಲ, ಅದ್ರದ್ದು ಕೂಡ ನಾವು ಪೇ ಮಾಡಿದ್ದೀವಿ. ಅದು ಅವರ ಪ್ಯಾಕೇಜಲ್ಲಿ ಇರಲಿಲ್ಲ. ಅದು ನಮಗೆ 9,000 ರೂಪಾಯಿ ಬಿತ್ತು. ಮತ್ತು ಕಿಚನಲ್ಲಿ ಹಾಕಿರೋವಂಥ ಸಿಂಕ್, ಅದು ಅವರು ಸ್ಟೀಲ್ ಹಾಕ್ತೀನಿ ಅಂತ ಹೇಳಿದರು. ನನಗೆ ಅದು ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಗ್ರಾನೈಟದೇ ಬೇಕು, ಆ ಸ್ಲ್ಯಾಬ್ಗೆ ಮ್ಯಾಚ್ ಆಗೋ ಥರ ಗ್ರಾನೈಟದೇ ಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ನಾವು 4,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಇನ್ನು ಪೇಂಟಿಂಗ್ದೆಲ್ಲ ನಾವು ಎಕ್ಸ್ಟ್ರಾ ಮಾಡಿಕೊಟ್ವಿ. ಅದು ಒಂದು 90,000 ರೂಪಾಯಿ ನಮಗೆ ಜಾಸ್ತಿ ಬಂತು. ರಾಯಲ್ ಪೇಂಟು ಮತ್ತು ಹೈಲೈಟ್ ವಾಲ್ಸ್ಗೆ ಪೇಂಟ್ ಮಾಡಿಸಿದ್ವಲ್ಲ, ಅದೆಲ್ಲ ಸೇರಿ ಅಷ್ಟು ಬಂದಿದೆ. ಮತ್ತು ಇನ್ನೊಂದು ಏನಂದರೆ, ನಾವು ಎಲ್ಲ ಮನೆಗೂ ಸೇಮ್ ಮಾಡಿಸಿರೋದು. ನಮ್ಮ ಮನೆ ಆಗಿರ್ಬೋದು, ರೆಂಟೆಡ್ ಹೌಸ್ ಆಗಿರ್ಬೋದು, ಎಲ್ಲ ಕಡೆಗೂ ಅಷ್ಟೇ ಸೇಮ್ ಹಾಕ್ಸಿರೋದು. ಆಮೇಲೆ ನಮ್ಮದು ಗ್ರಿಲ್ ವರ್ಕ್ ಎಲ್ಲ ಬಂದಿದೆಯಲ್ಲ, ಅದ್ರದ್ದು ಅಷ್ಟೇ ಕೆಳಗಡೆ ಮೆಟ್ಲು ಕೆಳಗಡೆ ನಾವು ಗ್ಯಾಸ್ ಕೇಜ್ ಮಾಡಿಸಿದ್ವಿ. ಹಾಗಾಗಿ ಅದ್ರದ್ದೆಲ್ಲ ಕಂಪ್ಲೀಟಾಗಿ ಈ ಸೇಫ್ಟಿ ಗ್ರಿಲ್ಗಳು ಮತ್ತು ಸೇಫ್ಟಿ ಗೇಟ್ ಏನು ಮಾಡಿಸಿದ್ದೀವಿ ಅದೆಲ್ಲದ್ರದ್ದು ನಾವು ಎಕ್ಸ್ಟ್ರಾ ಪೇ ಮಾಡಿರೋದೇನೆ. ಎಲ್ಲದಕ್ಕೂ ಅಷ್ಟೇ ಸ್ಕ್ವಯರ್ ಫೀಟ್ ಲೆಕ್ಕನೇ. ಇವಾಗ
ಮತ್ತು ಟಾಯ್ಲೆಟ್ ಡೋರ್ಸು ಅವ್ರ ಪ್ಯಾಕೇಜಲ್ಲಿ ಒಂದು ರೇಂಜಿದು ಇರುತ್ತೆ. ಅಂದರೆ ಅವರೊಂದು 7,000 8,000 ಈ ಥರದ್ದು ಅವರು ಹಾಕ್ತೀನಿ ಅಂತ ಹೇಳಿದ್ರು. ನಾವು ಇನ್ನು ಸ್ವಲ್ಪ ಚೆನ್ನಾಗಿರೋದು ಹಾಕಿ ಅಂತೇಳಿ ಒಂದೊಂದು ಡೋರ್ಗೆ ಅದು 10,000 ರೂಪಾಯಿ ಬಿದ್ದಿದೆ. ಟೋಟಲ್ 5 ಡೋರು. ಅದ್ರದ್ದು ನಾವು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಆದರೆ ಮೇನ್ ಡೋರ್ದೆಲ್ಲ ನಾವು ಯಾವುದೇ ರೀತಿ ಪೇ ಮಾಡಿಲ್ಲ. ಅದೆಲ್ಲ ಒಳ್ಳೆ ಕ್ವಾಲಿಟಿ ಟೀಕ್ ವುಡ್ಡೇನೆ. ನಾನು ಹೇಳಿದ್ದೆ ನಿಮಗೆ ಕೆಳಗಡೆ ರೆಂಟ್ ಹೌಸ್ಗೆ ನಾರ್ಮಲ್ ವುಡ್ ಹಾಕಿದ್ದಾರೆ ಅಂತ. ಅವ್ರ ವಿಡಿಯೋ ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ಮೇಡಮ್ ಅದು ಕೂಡ ಟೀಕ್ ವುಡ್ಡೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಅದು ಕೂಡ ಟೀಕ್ ವುಡ್ಡೆ ಅಂತೆ. ನಮ್ಮ ಪೂಜಾ ರೂಮು ಮತ್ತು ಎರಡೂ ಮೇನ್ ಡೋರ್ಗೆ ಟೀಕ್ ವುಡ್ದೇನೆ ಅವರು ಡೋರ್ ಹಾಕ್ಕೊಟ್ಟಿದ್ದಾರೆ. ನಾವು ಕೆಳಗಡೆ ಗ್ಯಾಸ್ ಕನೆಕ್ಷನ್ ಕೊಡಿಸಿದೀವಲ್ಲ, ಆ ಒಂದು ಕನೆಕ್ಷನ್ ಪೈಪ್ದು ನಾವೇ ಪೇ ಮಾಡಿರೋದು. ಮತ್ತು ಪೂಜಾ ರೂಮ್ ಪ್ರಭಾವಳಿ ಮಾಡಿಸಿದ್ದೀವಿ ನೋಡಿ. ಡೋರು ಮತ್ತು ವಾಸ್ಕಲ್ಲು ಇವ್ರದೇ ಬಜೆಟಲ್ಲಿರುತ್ತೆ. ಅದಕ್ಕೆ ಪ್ರಭಾವಳಿ ಮಾಡಿಸಿದ್ದೀವಲ್ಲ, ಅದು ಮಾತ್ರ ವುಡ್ಡು ಮತ್ತು ಆ ಡಿಸೈನು, ವುಡ್ಡು ಮತ್ತು ಆ ಡಿಸೈನ್ ಚಾರ್ಜು ಮತ್ತು ಅದಕ್ಕೆ ಆಗೋ ಪಾಲಿಶು ಮತ್ತು ಅದಕ್ಕೆ ಫಿಟ್ಟಿಂಗ್ ಚಾರ್ಜ್ ಇದಿಷ್ಟು ಕೂಡ ನಾವೇ ಕೊಡಬೇಕು. ಟೋಟಲ್ ನಮಗದು 30,000 ರೂಪಾಯಿ ಬಿತ್ತು. ಆದರೆ ಅದು ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮಿಕ್ಕಿದ್ದಂತಂದರೆ ಬಲ್ಬ್ಗಳು ಅವರು ಒಂದೊಂದು ಹಾಕಿರ್ತಾರೆ. ಎಲ್ಲ ಕಡೆ ರೂಮಲ್ಲಿ ಒಂದು, ಹಾಲಲ್ಲಿ ಒಂದು, ಕಿಚನಲ್ಲಿ ಒಂದು, ಈ ರೀತಿ ಒಂದೊಂದು ಲೈಟ್ ಬಲ್ಬ್ಗಳು ಅವ್ರದ್ದು ಕಡೆದು ಕೊಡ್ತಾರೆ. ಇನ್ನು ಮಿಕ್ಕಿದ್ದು ನಾವೇನಾದರೂ ಬೇರೆ ಡಿಸೈನ್ಸ್ ಎಲ್ಲ ಬೇಕು ಅಂತೆಲ್ಲ ಅಂದರೆ ಅದೆಲ್ಲ ನಾವು ಹಾಕೋಬೇಕು. ಮತ್ತು ಸ್ಟ್ರಿಪ್ ಲೈಟ್ಗಳು, ಈ ಥರ LED ಲೈಟ್ಗಳು, ಇದೆಲ್ಲ ನಮ್ಮ ಕಡೆಯಿಂದಲೇ ನಾವೇ ಹಾಕ್ಕೋಬೇಕು. ಇದೆಲ್ಲ ನಾವೇ ಪೇ ಮಾಡಬೇಕು. ಫ್ಯಾನ್ಗಳಾಗಿರಲಿ, ಗೀಸರ್ಗಳಾಗಿರಲಿ, ಇದೆಲ್ಲ ಕೂಡ ನಾವೇ. ಆದರೆ ಅವ್ರು ನಮ್ಗೆ ಏನು ಮಾಡಿಕೊಟ್ರು ಅಂತಂದರೆ ಕಂಪ್ಲೀಟಾಗಿ ಅವರೇ ಎಲ್ಲನೂ ಕೂಡ ರೆಡಿ ಮಾಡಿಸಿದ್ರು. ಮತ್ತು ನಮಗೆಲ್ಲ ಬಿಲ್ ಕೊಟ್ಟರು ಅವರು, ಇಂಥದಕ್ಕೆ ಇಷ್ಟಿಷ್ಟ ಆಗಿದೆ ಅಂತ ಹೇಳಿ. ಯಾಕೆಂದರೆ ನಾವೇ ಎಲ್ಲೋ ಒಂದು ಕಡೆ ಹೋಗೋದು. ಈಗ ಅವರು ಈ LED ಲೈಟ್ಗಳಿಗೆ ಅವರು ಏನು ಹೋಲ್ ಮಾಡಿರ್ತಾರಲ್ವ, ಇಷ್ಟು ಇಂಚು ಅಂತ ಅವ್ರು ನಮ್ಗೆ ಹೇಳ್ತಾರೆ, ಇಂತಿಂಥದ್ದು ಇಷ್ಟಿಷ್ಟ ಐಟಮ್ ನಮಗೆ ಬೇಕು ಅಂತ. ಅಕಸ್ಮಾತ್ ಏನಾದರೂ ಕೆಲವು ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು, ನಾವು ತೊಗೊಂಬಂದು ಕೊಡೋದು, ಅದು ಮತ್ತೆ ಎಕ್ಸ್ಚೇಂಜಿಗೆ ಹೋಗಬೇಕು. ಈ ರೀತಿ ಓಡಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಎಲ್ಲನೂ ನೀವೇ ಹಾಕಿ ನಮ್ಗೆ ಅದೇನಿದೆಯೋ ಬಿಲ್ ಕೊಡಿ ಅಂತ ಮಾತ್ರ ನಾವು ಹೇಳಿದ್ವಿ. ಯಾಕಂದರೆ ಆ ವ್ಯಕ್ತಿ ಮೇಲೆ ಇರೋ ನಂಬಿಕೆ ನಮಗೆ ಅಷ್ಟು. ಅವರು ಕೂಡ ಅದೇ ಥರನೇ ಕೆಲಸ ಮಾಡಿದ್ದಾರೆ. ಎಲ್ಲೂ ಯಾವುದಕ್ಕೂ ಕೂಡ ನಿಜ ಹೇಳಬೇಕು ಅಂದರೆ ಕೆಲವರು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಹಾಗಾಗಿ ಮನೆ ಕಟ್ಟಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನೇನೋ ಅವ್ರವ್ರ ಪಾಪ ಎಕ್ಸ್ಪೀರಿಯನ್ಸ್ಗಳೆಲ್ಲ ನಮ್ಗೆ ಹೇಳ್ತಾರೆ. ಆದರೆ ನಮ್ಗೆ ಆ ಥರದ್ದೆಲ್ಲ ಏನೂ ಆಗಲಿಲ್ಲ. ಹೇಳಬೇಕು ಅಂತಂದರೆ ಪಾಪ ಎಲ್ಲನೂ ಅವರೇ ಜವಾಬ್ದಾರಿ ತಗೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲನೂ ಒಳ್ಳೊಳ್ಳೆ ಕಂಪ್ನಿದೇನೆ ಹಾಕ್ಸಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಿಮಗೆ, ಚಿಮಿಣಿ ಆಗಿರಲಿ ಪ್ರತಿಯೊಂದೂ ಅವರೇ ಇಂಥದ್ದೇ ಸೂಟ್ ಆಗುತ್ತೆ ಇಲ್ಲಿಗೆ, ಇಂಥದ್ದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಎಲ್ಲ ಕೂಡ ಅವ್ರದ್ದೇ ಸೆಲೆಕ್ಷನು, ಅವರೇ ಎಲ್ಲ ಫಿಟ್ಟಿಂಗ್ ಕೂಡ ಅವರೇ ಮಾಡಿಸಿರೋದು. ಆದರೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು, ನಾವು ಕೊಟ್ಟಿದ್ದೀವಿ ಅಷ್ಟೇ. TV ಯೂನಿಟ್ಗೆ ಸ್ಟ್ರಿಪ್ ಲೈಟ್ಗಳೆಲ್ಲ ಹಾಕ್ತಾರಲ್ಲ, ಅದೆಲ್ಲನೂ ಕೂಡ ಅವರೇ ತೊಗೊಂಬಂದು ಹಾಕ್ಸಿದ್ರು. ಅದೇನು ಜಾಸ್ತಿ ಏನು ಖರ್ಚು ಬಿದ್ದಿಲ್ಲ. 4,000 4,500 ಈ ಥರ ಅಷ್ಟೇ ಆಗಿರೋದು. ಎಲ್ಲ ಒಳ್ಳೆ ಕ್ವಾಲಿಟಿ ಲೈಟ್ಗಳನ್ನೇ ಅವರು ಹಾಕಿರೋದು. ಈ ಥರದ್ದೆಲ್ಲ ಹಾಕಿದ್ದಾರೆ. ಇನ್ನು ನೋಡಿ, ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ವರ್ಕ್ ಎಷ್ಟು ಮಾಡಿಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಂಪ್ಲಿಮೆಂಟ್ರಿಯಾಗಿ ನಮಗೆ ಸ್ಕೈಲೈಟ್ ಮಾಡಿಕೊಟ್ಟಿದ್ದಾರೆ. ಸ್ಕೈಲೈಟ್ ಇದಂತೂ ನನಗೆ ತುಂಬ ಹೈಟ್ ಇದೆ, ಅಲ್ಲಿ ಮೇಲೆ ಹೋಗಿ ವಿಡಿಯೋ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಅವತ್ತು ಹಸ್ಬೆಂಡು ಯಾರು ಇರಲಿಲ್ಲ ಮನೆಯಲ್ಲಿ, ಎಲ್ಲ ಒಂಥರ ಸೈಲೆಂಟ್ ಆಗಿತ್ತಲ್ಲ, ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸಂಡೇ ವಿಡಿಯೋ ಮಾಡ್ಕೊಂಡಿದ್ದು. ಹಾಗಾಗಿ ಅಷ್ಟು ಮೇಲ್ಗಡೆ ಫುಲ್ ಮೇಲೆ ನನಗೆ ಟ್ಯಾಂಕ್ ಇಟ್ಟಿರೋ ಕಡೆ ಅಲ್ಲಿ ತನಕ ಹೋಗೋದಕ್ಕಾಗಲಿಲ್ಲ. ಯಾವ ರೀತಿ ಅಂದರೆ ಯೂಶಲ್ ಆಗಿ ಸ್ಕೈಲೈಟ್ನ ಹಾಕುವಂಥವ್ರು ಜಾಸ್ತಿ ಹೈಟ್ ಮಾಡಲ್ಲ. ಅದನ್ನು ಅವರು ಗ್ಯಾಪ್ ಏನು ಬಿಟ್ಟಿರ್ತಾರೆ ಅದ್ರ ಸುತ್ತ ಕಟ್ಟಿರ್ತಾರೆ ನೋಡಿ, ಅದನ್ನು ಕಂಬಿ ಹಾಕಿ ಅದು ನೀಟಾಗಿ ಕೂರಿಸ್ಬೇಕು. ಇಲ್ಲಾಂದರೆ ಸುಮ್ಮನೆ ಅವರು ಕಲ್ಲು ಜೋಡಿಸಿ ಕಟ್ಬಿಟ್ರೆ ಅದು ಗ್ಯಾಪ್ ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ವರ್ಷ ಆದಮೇಲೆ ಗ್ಯಾಪ್ ಆಗುತ್ತೆ. ಆಗೇನಾಗುತ್ತೆ, ಅಲ್ಲಿ ಮಳೆ ಬಂದಾಗ ನೀರು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ಉದ್ದ 4 ಅಡಿ, ಅಗಲ 2 ಅಡಿ ಇದೆ. ನಮಗೆ ಅವರು ಸ್ಕೈಲೈಟ್ಗೆ ಗ್ಯಾಪ್ ಬಿಟ್ಟಿರೋದು. 4 ಅಡಿ ಗ್ಲಾಸನ್ನು ಕೂಡ ಅವರು ಸಿಂಗಲ್ ಗ್ಲಾಸೇ ಆರ್ಡರ್ ಮಾಡಿ ತರಿಸಿರೋದು. ಅದನ್ನು ಫಿಕ್ಸ್ ಮಾಡುವಾಗ ನಿಜವಾಗ್ಲೂ ನಾನು ಇದ್ದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಲೇಟ್ ಆಯಿತು. ಅವರು ಒಂದು 7 o'clock ಮೇಲೆ ಆಯಿತು ಅವರು ಅವತ್ತು ಗ್ಲಾಸ್ ಬಂದು ಫಿಕ್ಸ್ ಮಾಡಿಸಿದ್ದು. ಹಾಗಾಗಿ ಅದನ್ನು ಕ್ರೇನಲ್ಲಿ ಎತ್ಕೊಂಡು ಹೋಗಿ ಮೇಲ್ಗಡೆ ಅದನ್ನು ಕ್ರೇನಲ್ಲಿ ಫಿಕ್ಸ್ ಮಾಡಿಸಿರೋದು. ಇಲ್ಲಿಂದ ಮೆಟ್ಲು ಮೇಲಿಂದ ಒಳಗಡೆಯಿಂದ ತೊಗೊಂಡೋಗೋಕ್ಕಾಗಲ್ಲ. ಸ್ವಲ್ಪ ಎಲ್ಲೂ ಅದು ಟಚ್ ಆಗಬಾರ್ದು, ಗ್ಲಾಸು ಇದಾಗುತ್ತೆ ಅಂತ ಹೇಳಿ ಆ ಥರ ತುಂಬ ಕಷ್ಟ ಆಯಿತು ಅದನ್ನು ಫಿಕ್ಸ್ ಮಾಡೋಕ್ಕೆ. ಮತ್ತು ಆ ಸ್ಕೈ ಲೈಟು ಸುತ್ತ ಒಳಗಡೆಯಿಂದ ಲೈಟ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಕೂಡ ಅಷ್ಟೇ. ಅವರು ಎಲೆಕ್ಟ್ರಿಷಿಯನು ಅಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಹೈಟ್ ಇದೆ. ನೀವು ಇಷ್ಟು ಹೈಟಲ್ಲಿ ಮಾಡಿದ್ದೀರಲ್ಲ, ಇಲ್ಲಿ ಬಲ್ಪನ್ನ ಹಾಕೋದು ಹೆಂಗೆ, ತೆಗಿಯೋದು ಹೆಂಗೆ, ಅದೇನಾದರೂ ಕೆಟ್ಟೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ. ಪರವಾಗಿಲ್ಲ, ನೀವು ಮಾಡೋದು ಮಾಡಿ, ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೋ ಬರಲಿ ಅಂತ ಹೇಳಿ ಮಾಡಿಸಿದ್ರು. ಯಾವುದೇ ಕೆಲಸನೂ ಅಷ್ಟೇ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೇ ಇಲ್ಲ. ಹೀಗೆ ಬೇಕು ಅಂದರೆ ಆ ಥರ ಬೇಕೇ ಬೇಕು, ಅವ್ರದ್ದೇ ಮನೆ ಅನ್ನೋ ರೀತಿ ಅವ್ರು ಕೆಲಸ ಮಾಡಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅಡಿಷ್ನಲ್ ಆಗಿ ಎಲೆಕ್ಟ್ರಿಕ್ ಪಾಯಿಂಟ್ಸ್ಗಳನ್ನು ಕೂಡ ತುಂಬ ಎಕ್ಸ್ಟ್ರಾ ಪಾಯಿಂಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ.
ಟೆರೆಸಲ್ಲಿ ಗೋಡೆಗೆ ಅವರು ಟೈಲ್ಸಲ್ಲೆಲ್ಲ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅದರದ್ದೆಲ್ಲ ಅವ್ರೇನು ಎಕ್ಸ್ಟ್ರಾ ತೊಗೊಂಡಿಲ್ಲ ನಮ್ಮ ಹತ್ರ. ಟೀ ಕುಡ್ಡು ಕೂಡ ಫಸ್ಟ್ ಕ್ವಾಲಿಟಿದೆ ಹಾಕಿರೋದು ಅಂತ ಕೂಡ ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರು ಅದದ್ದು ನಾವು ಫೋಟೋ ತೊಗೊಂಡು ಬೇಕಾದರೆ ಸ್ಕ್ಯಾನ್ ಮಾಡಿ ನೋಡ್ಬೋದು, ಇದು ಎಷ್ಟು ಕ್ವಾಲಿಟಿ ಇದೆ, ಇದು ಅಂದರೆ ಚೆನ್ನಾಗಿರೋ ಕ್ವಾಲಿಟಿನ ಏನು ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಕೂಡ ಹೇಳ್ತಾರೆ. ಈಗ ಇಷ್ಟೊಂದು ಅವರು ಗ್ಯಾರಂಟಿಯಾಗಿ ಹೇಳ್ತಾರೆ ಅಂದರೆ ಖಂಡಿತ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಮೇಲೆ CCTV ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಪ್ಲಾಂಟರ್ ಬಾಕ್ಸ್ ಗ್ರಾನೈಟಲ್ಲಿ ನಮಗೆ ಹೊರಗಡೆ ಮಾಡಿಕೊಟ್ಟಿದ್ದಾರೆ ನೋಡಿ. ಪ್ಲಾಂಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಕಟ್ಟೆ ಥರ ಮಾಡಿಕೊಟ್ಟಿದ್ದಾರೆ. ಅದು ನಮ್ಗೆ ಸ್ವಲ್ಪ ಕ್ರಾಸ್ ಇತ್ತು ಅಂತ ಹೇಳಿ ಅಲ್ಲಿ ಜಾಗ ಬಿಟ್ಟಿದ್ವಲ್ಲ, ಹಾಗಾಗಿ ಪ್ಲಾಂಟ್ ಇಟ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಮಾಡಿಕೊಟ್ರು. ಈ ಥರದ ಎಕ್ಸ್ಟ್ರಾ ಕೆಲಸ ಎಲ್ಲ ಸುಮಾರು ಮಾಡಿದ್ದಾರೆ. ಮತ್ತೆ ಜನ ಯಾರು ಇಷ್ಟೊಂದು ಡೀಟೇಲ್ ಆಗಿ ಹೇಳೋದಿಲ್ಲ. ನಾನು ನಮ್ಮ ಹಾಗೆ ಯಾರಾದರೂ ಈಗ ಫಸ್ಟ್ ಟೈಮ್ ಮನೆ ಕಟ್ಟಬೇಕು ಅಂತ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ರೀತಿ ಖರ್ಚುಗಳು ಎಕ್ಸ್ಟ್ರಾ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಇದೆಲ್ಲ ಎಕ್ಸ್ಟ್ರಾ ಏನೂ ಮಾಡ್ಕೊಡೋದಿಲ್ಲ. ಅವ್ರ ಪ್ಯಾಕೇಜಲ್ಲಿ ಏನಿದೆಯೋ ನಮ್ಮ ಬಜೆಟ್ಗೆ ತಕ್ಕಾಗಿ ಅಷ್ಟೇ ಸಾಕು ಅಂದರೆ ಖಂಡಿತ ಆ ಥರನೂ ಮಾಡಿಕೊಡ್ತಾರೆ. ನಾವು ಕೂಡ ಅಷ್ಟೇ, ಸುಮ್ಮನೆ ಹೇಗಂದ್ರೆ ಎಲ್ಲದಕ್ಕೂ ನಾವೇನು ದುಡ್ಡೆಲ್ಲ ಹಾಕಿಲ್ಲ. ತುಂಬ ನೆಸೆಸಿಟಿ ಇದೆ ಅನ್ನೋಂಥದ್ದಕ್ಕೆ ಮಾತ್ರ, ಇದಕ್ಕೆ ಬೇಕೇ ಬೇಕು ಅನ್ನೋಂಥದ್ದಕ್ಕೆ ಮಾತ್ರನೇ ಇನ್ವೆಸ್ಟ್ ಮಾಡಿರೋದು. ಹಾಗಾಗಿ ಈಗ ಗ್ರಾನೈಟ್ ಆಗಿರಲಿ, ರೈಲಿಂಗ್ಸ್ ಆಗಿರಲಿ, ಇದೆಲ್ಲ ಬೇಕೇ ಬೇಕು. ಮತ್ತು ಪೇಂಟು ಇದೊಂದು, ಮತ್ತು ಹೊರಗಡೆ ಸೇಫ್ಟಿ ಗ್ರಿಲ್ಲು ಮತ್ತು ಸೇಫ್ಟಿ ಗೇಟ್ಗಳು, ಇಂಥದ್ದಕ್ಕೆ ಮಾತ್ರ ನಾವು ಎಕ್ಸ್ಟ್ರಾ ಪೇ ಮಾಡಿರೋದಷ್ಟೇ. ಅದು ಬಿಟ್ಟರೆ ಸುಮ್ಮನೆ ಎಲ್ಲದಕ್ಕೂ ಇದು ಹಿಂಗೆ ಇರಬೇಕು, ಹಾಗೆ ಇರಬೇಕು, ನನಗೆ ಈ ಥರನೇ ಬೇಕು, ಖಂಡಿತ ನಾವು ಯಾವುದೂ ಆ ಥರ ಮಾಡಿಲ್ಲ. ಈ ರೀತಿ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿಸಿರೋದ್ರಿಂದನೇ ನಾವು ಯಾವುದೇ ರೀತಿ ಲೋನ್ ಇಲ್ಲದೆ ಮನೆ ಕಟ್ಟಿದ್ದೀವಿ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಟೋಟಲ್ ಸಿವಿಲ್ ವರ್ಕ್ಗೆ ಬಂದು 48 ಲಕ್ಷ ಆಯಿತು, 24 ಚದರಾಗೆ. ಇನ್ನು ನಾವು ಇಂಥದ್ದೆಲ್ಲ ಸೇರಿ ಟೋಟಲ್ ಆಗಿ ಒಂದು 7 ಲಕ್ಷ ಏನೋ ಆಯಿತು. ಅಲ್ಲಿಗೆ ಟೋಟಲ್ 55 ಲಕ್ಷ ಕಂಪ್ಲೀಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಆಗಿದೆ. ಕಂಪ್ಲೀಟ್ ಆಗಿ ಪ್ರತಿಯೊಂದು ಪೂರ್ತಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಎಕ್ಸ್ಟ್ರಾ ಏನೆಲ್ಲ ಪೇ ಮಾಡಿದ್ದೀವಿ, ಅರ್ಥಿಂಗ್ದಾಗಿರ್ಬೋದು, ಮತ್ತು ಟೆಂಪ್ರವರಿ ಕರೆಂಟ್ ಕನೆಕ್ಷನ್ದು, ವಾಟರ್ದು, ಇದೆಲ್ಲನೂ ಸೇರಿ ನಾನು ಹೇಳ್ತಾ ಇರೋದು. ಮತ್ತು ಹೊರಗಡೆ ಫಿಟ್ ಮಾಡಿಸಿದ್ವಲ್ಲ ಅದ್ರದ್ದು, ಮತ್ತು ಇನ್ಯಾವುದು ಬರೆದಿಟ್ಕೊಂಡಿದ್ರು ಕೆಲವೊಂದೆಲ್ಲ ಹಾಗೆ ಮರ್ತೋಗ್ತಾ ಇದ್ದೀನಿ ನಾನು. ಹೀಗೆ ಪ್ರತಿಯೊಂದೂ ಎಲ್ಲನೂ ಕೂಡ ಸೇರಿಸಿ ನಮಗೊಂದು ಎಕ್ಸ್ಟ್ರಾ 7 ಲಕ್ಷ ಆಯಿತು. ಟೋಟಲಾಗಿ 55 ಲಕ್ಷದಲ್ಲಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಅಮೌಂಟ್ ನಿಮಗೆ ಜಾಸ್ತಿ ಅನ್ನಿಸ್ತಾ, ಕಡಿಮೆ ಅನಿಸುತ್ತಾ, ಅಥವಾ ರೀಸನಬಲ್ ಅನ್ನಿಸ್ತಾ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೇನೋ ತುಂಬ ರೀಸನಬಲ್ ಅಂತಲೇ ಅನ್ನಿಸ್ತು, ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಕ್ವಾಲಿಟಿನೇ ಹಾಕಿದ್ದಾರೆ. ಇಂಟೀರಿಯರ್ ಬಗ್ಗೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರದ್ದು ಕೊಟೇಶನ್ ಇದೆ ನನ್ನ ಹತ್ರ. ಅದ್ರದ್ದು ಕಿಚನ್ಗೆ ಸಪ್ರೇಟ್ ತೊಗೊಳ್ತಾರೆ ಚಾರ್ಜಸ್ಸು, ಅಂದರೆ ಅದು ಸ್ಕ್ವೇರ್ ಫೀಟ್ ಬೇರೆ ಇರುತ್ತೆ. ಮತ್ತು TV ಯೂನಿಟ್ ಮಾಡಿದ್ರೆ ಅದರದ್ದೇ ಸಪ್ರೇಟ್ ಇರುತ್ತೆ, ವಾರ್ಡ್ರೋಬ್ಗಳದ್ದೇ ಸಪ್ರೇಟ್ ಇರುತ್ತೆ. ಹಿಂಗೆ ಎಲ್ಲದ್ರದ್ದು ರೇಟು ಸಪ್ರೇಟ್ ಇರುತ್ತೆ, ಬೇರೆ ಥರ ಇರುತ್ತೆ. ಟೋಟಲ್ ಎಷ್ಟಾಯಿತು ಅನ್ನೋ ಥರ ಹೇಳೋದಾದರೆ ನಮ್ಗೆ ಅವರು ಕೊಟೇಶನ್ ಕೊಟ್ಟಿದ್ದು 7,20,000 ರೂಪಾಯಿಗೆ ಟೋಟಲ್ ಬಿಲ್ಡಿಂಗ್, ರೆಂಟ್ ಹೌಸ್ಗೂ ಸೇರಿ. ನಾವು ಅಲ್ಲೂ ಕೂಡ ರೂಮಲ್ಲಿ ವಾರ್ಡ್ರೋಬ್ ಮತ್ತು ಸ್ಟೋರೇಜ್ ಎಲ್ಲ ಮಾಡಿಸಿದ್ದೀವಿ. ಅದೆಲ್ಲ ಸೇರಿ ನಮ್ಮದು ಕಾಟ್ಗಳೇನಿದೆ ಅದು, ಮತ್ತು ಎಕ್ಸ್ಟ್ರಾ ಶೋಪೀಸೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಸೇರಿ ಅದರಲ್ಲಿ ಕೆಲವೊಂದಷ್ಟನ್ನು ನಾವು ಕ್ಯಾನ್ಸಲ್ ಮಾಡಿಸಿ ಮತ್ತು ಫೈನಲಾಗಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ತುಂಬ ಕಡಿಮೆಗೆ ಮಾಡಿಕೊಟ್ಟಿದ್ದಾರೆ ಹೇಳಬೇಕು ಅಂದರೆ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಮತ್ತು ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು, ಕಲರ್ ಆಗಿರಲಿ, ಮತ್ತು ಲ್ಯಾಮಿನೇಷನ್ ಶೀಟ್ ಆಗಿರಲಿ, ಅದೆಲ್ಲ ಯಾವ್ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೆಲ್ಲ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಟೋಟಲ್ ನಮಗೆ 55 ಲಕ್ಷ ಆಗಿದೆ ಕಂಪ್ಲೀಟಾಗಿ, ಇಂಟೀರಿಯರ್ ಬಿಟ್ಟು. ಇಂಟೀರಿಯರ್ದು ನಾನು ನಿಮಗೆ ಖಂಡಿತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರದ್ದು ಬಗ್ಗೆನೂ ಅಷ್ಟೇ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಮತ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಯಾರಾದರೂ ಆ ಕನ್ಸ್ಟ್ರಕ್ಷನ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ನಂಬರ್ ಹಾಕಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಿದ್ರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಯಾಕಂದರೆ ಇವಾಗ ಇನ್ನೂ ಹೊಸ ರೂಲ್ಸ್ ಎಲ್ಲ ಬಂದಿರುತ್ತೆ. ಇನ್ನೂ ಎಷ್ಟೋ ಜನಕ್ಕೆ ಇಂಟೀರಿಯರ್ ಇನ್ಕ್ಲೂಡ್ ಮಾಡಿಕೊಂಡು ಅವರು ಪ್ಯಾಕೇಜ್ ಎಲ್ಲ ಕೊಡ್ತಾ ಇದ್ದಾರೆ ಇವಾಗ. ಹಾಗಾಗಿ ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿ.